ಅಂತಾರಾಷ್ಟ್ರೀಯ ಮೈಗ್ರೇನ್ ಆಕ್ಷನ್ ದಿನ. ವೆಂಕಟ್ ಸೆಂಟರ್ ಫಾರ್ ಅಸೈಟಿಕ್ ಹೆಲ್ತ್ ನಿಂದ ದೇಶದಲ್ಲಿ ಮೊದಲ ಬಾರಿಗೆ ತಲೆನೋವಿಗೆ ನೂತನ ಶಸ್ತ್ರಚಿಕಿತ್ಸೆ ವಿಧಾನ ಪ್ರಾರಂಭ. ಮೈಗ್ರೇನ್ ತೀವ್ರವಾದ ತಲೆನೋವಾಗಿದ್ದು ರೋಗಿಗಳನ್ನು ಅತಿಯಾಗಿ ಬಳಲಿಸುತ್ತದೆ. ಈ ಸಮಸ್ಯೆಗೆ ಕ್ರಾಂತಿಕಾರಕ ಚಿಕಿತ್ಸಾ ಪದ್ಧತಿ ಜಾರಿಗೊಳ್ಳುತ್ತಿದ್ದು ವೆಂಕಟ್ ಸೆಂಟರ್ ಫಾರ್ ಅಸೈಟಿಕ್ ಹೆಲ್ತ್ ನಿಂದ ದೇಶದಲ್ಲಿ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಪರಿಚಯಿಸಲಾಗುತ್ತದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವೆಂಕಟ್ ಸೆಂಟರ್ನ ನಿರ್ದೇಶಕರು ಮತ್ತು ಕನ್ಸಲ್ಟೆಂಟ್ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಅನಿಕೇತ್ ವೆಂಕಟರಾಮ್, ಅಂತಾರಾಷ್ಟ್ರೀಯ ಮೈಗ್ರೇನ್ ಆಕ್ಷನ್ ದಿನಾಚರಣೆ ಸೆಪ್ಟೆಂಬರ್ 12, 2025 ಪ್ರಯುಕ್ತ ತಲೆನೋವು ಸಮಸ್ಯೆಗೆ ಪರಿಣಾಮಕಾರಿ ಉಪಶಮನ ನೀಡಲು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಬನಶಂಕರಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆಯ NCERT ಪಕ್ಕದಲ್ಲಿ ನಮ್ಮ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು ತಲೆನೋವಿಗೆ ಪರಿಣಾಮಕಾರಿ ಚಿಕಿತ್ಸಾ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದರು. ದೇಶದಲ್ಲಿ ಲಕ್ಷಾಂತರ ಜನರನ್ನು ಮೈಗ್ರೇನ್ ತೊಂದರೆ ಪೀಡಿಸುತ್ತಿದ್ದರೂ ಉನ್ನತ ಮಟ್ಟದ ಚಿಕಿತ್ಸೆ ಕುರಿತು ಜಾಗೃತಿ ಇನ್ನೂ ಕಡಿಮೆ ಇದೆ. ದೇಶದಲ್ಲಿ ಮೊದಲ ಬಾರಿಗೆ ಮೈಗ್ರೇನ್ ಶಸ್ತ್ರಚಿಕಿತ್ಸೆಯನ್ನು ಪರಿಚಯಿಸುತ್ತಿದ್ದೇವೆ. ಔಷಧಿ ಅಥವಾ ಇಂಜೆಕ್ಷನ್ಗಳಿಂದ ಪರಿಹಾರ ದೊರೆಯದ ರೋಗಿಗಳಿಗೆ ಈ ಶಸ್ತ್ರಚಿಕಿತ್ಸೆ ಹೊಸ ಆಶಾಕಿರಣವಾಗಲಿದೆ ಎಂದರು. ಮೈಗ್ರೇನ್ ಶಸ್ತ್ರಚಿಕಿತ್ಸೆ ಡೇ ಕೇರ್ ವಿಧಾನವಾಗಿದ್ದು ತ್ವಚೆಯ ಮಟ್ಟದಲ್ಲಿ ಸಣ್ಣ ಚಿರಾಯುಗಳನ್ನು ಮಾಡಿ ಚಿಕಿತ್ಸೆ ನೀಡಲಾಗುತ್ತದೆ. ಇದು ಮೆದುಳಿನ ಸರ್ಜರಿ ಅಲ್ಲ, ಬದಲಾಗಿ ಮುಖದ ಕೆಲವು ವಿಶೇಷ ಟ್ರಿಗರ್ ಪಾಯಿಂಟ್ಗಳ ಮೇಲೆ ಇರುವ ಒತ್ತಡವನ್ನು ನಿವಾರಿಸಲು ಬಳಸುವ ನಿಖರ ಹಾಗೂ ಸುರಕ್ಷಿತವಾದ ತಂತ್ರಜ್ಞಾನವಾಗಿದೆ. ಈ ವಿಧಾನ ಸುರಕ್ಷಿತ ಕನಿಷ್ಠ ಹಸ್ತಕ್ಷೇಪದ ಚಿಕಿತ್ಸೆಯಾಗಿದ್ದು 90%ಕ್ಕೂ ಹೆಚ್ಚು ಪರಿಣಾಮಕಾರಿತ್ವವನ್ನು ಹೊಂದಿದೆ ಎಂದರು. ಭಾರತದ ಮೊದಲ ಮೈಗ್ರೇನ್ ಶಸ್ತ್ರಚಿಕಿತ್ಸೆ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸುತ್ತಿದ್ದು ಈ ಮೂಲಕ ನೈಜ ರೋಗಿಗಳ ಯಶಸ್ಸಿನ ಅನುಭವ ಹಂಚಿಕೆ ಮಾಡಲಾಗುತ್ತದೆ. ಜೊತೆಗೆ ಮೈಗ್ರೇನ್ ರೋಗಿಗಳಿಗೆ ಉಚಿತ ಸಲಹೆ ನೀಡುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಇವತ್ತು ವರ್ಲ್ಡ್ ಮೈಗ್ರೇನ್ ಡೇ ಅಥವಾ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಅಂತ. ಮೈಗ್ರೇನ್ ಅನ್ನೋದು ಬಹಳಷ್ಟು ಜನ ತುಂಬ ಬಳಲುವಂಥ ಅತಿಯಾದ ಒಂದು ತಲೆನೋವು ಎಷ್ಟು ಅಂತಂದರೆ ಅವರನ್ನು ಪೂರ್ತಿ ಮಲಗಿಸ್ಬಿಡುತ್ತೆ. ಸೂರ್ಯನ ಬೆಳಕು ನೋಡೋಕ್ಕಾಗಲ್ಲ, ಲೈಟ್ ನೋಡೋಕ್ಕಾಗಲ್ಲ, ಏನು ಓದೋಕ್ಕಾಗಲ್ಲ, TV ನೋಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ಓದ್ತಾ ಇದ್ದರೆ ಅವ್ರಿಗೆ ಟೆಸ್ಟು ಎಕ್ಸಾಮ್ ಕೊಡೋಕ್ಕಾಗಲ್ಲ, ಜನಗಳು ಕೆಲಸ ಮಾಡೋಕ್ಕಾಗಲ್ಲ, ಡಾಕ್ಟ್ರುಗಳು ಸರ್ಜರಿ ಮಾಡೋಕ್ಕಾಗಲ್ಲ, ಅಂಥ ತಲೆನೋವು. ಅದು ಕೆಲವು ಔಷಧಿಗಳಿದೆ ಇಲ್ಲಿ ತನಕ, ಬಟ್ ತುಂಬ ಜನ ಅದನ್ನು ಯಾರಿಗೂ ಹೇಳ್ಕೊಡಲ್ಲ. ಅವ್ರ ಪಾಡ್ಗವ್ರು ಏನೋ ಮಾಡಿಕೊಂಡು ಒದಾಡ್ಕೋತಾ ಹೇಗೋ ಮ್ಯಾನೇಜ್ ಮಾಡ್ಕೋತಾ ಇರ್ತಾರೆ. ಪರ್ಮನೆಂಟ್ ಕ್ಯೂರ್ ಅಂತ ಔಷಧಿಗಳು ಅಷ್ಟು ಬಂದಿಲ್ಲ ಅದಕ್ಕೆ. ಈಚೆಗೆ ಅದಕ್ಕೆ ಒಂದು ತರಹ ಸರ್ಜರಿ ಇದೆ ಅಂತ ಸ್ಪೇನ್ನಲ್ಲಿ ಒಬ್ಬರು ಡಾಕ್ಟ್ರು ಕಂಡುಹಿಡಿದಿದ್ದಾರೆ ಅಂತ ಗೊತ್ತಾಯಿತು. ನಾವು ನಮ್ಮ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತಲ್ಲಿ ಈ ಥರ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರ್ತೀವಿ. ಸೊ ಈ ಹಿಂದೆನೂ ಕೂಡ ಕೂದಲು ಕಸಿ, ಲಿಪೋಸೆಕ್ಷನ್, ಅದೇ ಥರ ಲೇಸರ್ಗಳು, ಗೊರಕೆಗೆ ಲೇಸರ್, ಹೆಂಗಸರಿಗೆ ಲೇಸರ್, ಈ ಥರ ಎಲ್ಲ ಹಲವಾರು ಆವಿಷ್ಕಾರಗಳನ್ನು ಮಾಡಿದ್ದೀವಿ. ಸೊ ಇದೇ ರೀತಿ ಈ ಸುದ್ದಿ ಗೊತ್ತಾದಾಗ ನಮ್ಮ ಡಾಕ್ಟರ್ ಅನಿಕೇತ್ ಅವರು ಸ್ಪೇನ್ಗೆ ಹೋಗಿ ಆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಬಂದು ಶುರು ಮಾಡಿದ್ರು. ಈಗಾಗಲೇ ಒಂದು 8-9 ತಿಂಗಳಾಯಿತು. ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇವತ್ತು 12 ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಪ್ರಕಾರ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಾಧ್ಯಮದ ಮೂಲಕ ಜನರಿಗೆ ಈ ತರಹ ಚಿಕಿತ್ಸೆ ಇದೆ, ನೀವು ಮುಂಚಿನಷ್ಟು ಬಳಲಬೇಕಾಗಿಲ್ಲ, ಒದ್ದಾಡಬೇಕಾಗಿಲ್ಲ, ಬಂದು ಸರಿಯಾದ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ವಾಸಿ ಆಗುತ್ತೆ ಅನ್ನೋ ಭರವಸೆ ಮೂಲಕ ಜನರಿಗೆ ಜಾಗೃತಿ ಮಾಡಬೇಕಂತ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದೀವಿ. ತಲೆನೋವು ಬೇರೆ ಬೇರೆ ಥರ ಇರುತ್ತೆ. ಕಾಮನ್ ಹೆಡೇಕ್ಸ್ ಅಂತ ಇರುತ್ತೆ, ಟೆನ್ಷನ್ ಟೈಪ್ ಹೆಡೇಕ್ಸ್ ಅಂತ ಇರುತ್ತೆ, ಮೈಗ್ರೇನ್ಸ್ ಅಂತ ಇರುತ್ತೆ. ಮತ್ತು ENT ರಿಲೇಟೆಡು ಮೂಗು, ಸೈನೋಸೈಟಿಸು. ಸೊ ಎಲ್ಲ ತಲೆನೋವು ಒಂದೇ ಥರ ಅಲ್ಲ. ಮೈಗ್ರೇನ್ ಅಂದರೆ ಒಂಥರ ಸಿವಿಯರ್ ಹೆಡೇಕು. ಇದು ಒಂದು ನರ್ವ್ ರಿಲೇಟೆಡ್ ಹೆಡೇಕು. ಇದಕ್ಕೆ ಯೂಶ್ವಲಿ ಟ್ರಿಗರ್ಸ್ ಅಂತ ಇರುತ್ತೆ. ಅಂದರೆ ಇದಾದರೆ ತಲೆನೋವು ಬರುತ್ತೆ ಅಂತ ಜನಕ್ಕೆ ಗೊತ್ತಿರುತ್ತೆ. ಅದು ಬಿಸಿಲಲ್ಲಿ ಹೋದರೆ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ವೈನ್ ಅಥವಾ ಚೀಸ್ ತಿಂದರೆ ಬರುತ್ತೆ, ಕೆಲವ್ರಿಗೆ ಸಿವಿಯರ್ ಎಕ್ಸಸೈಸ್ ಮಾಡಿದಾಗ ಬರುತ್ತೆ. ಸೊ ಮೈಗ್ರೇನಲ್ಲಿ ಬೇರೆ ಬೇರೆ ಥರನೂ ಇರುತ್ತೆ. ಕೆಲವ್ರು ಮುಂದೆ ಜಾಸ್ತಿ ಇರುತ್ತೆ, ಸೈಡಲ್ಲಿ ಜಾಸ್ತಿ ಇರುತ್ತೆ, ಹಿಂದೆ ಜಾಸ್ತಿ ಇರುತ್ತೆ. ಮೈಗ್ರೇನ್ಸಲ್ಲಿ ಯೂಶ್ವಲಿ ತಲೆನೋವು ಜೊತೆ ಬೇರೆ ಸಿಮ್ಟಮ್ಸೂ ಇರುತ್ತೆ. ಕೆಲವ್ರಿಗೆ ವಾಂತಿ ಬರುತ್ತೆ, ಕೆಲವ್ರಿಗೆ ಕಿವಿಲಿ ಗುರ್ನ್ ಅಂತ ಶಬ್ದ ಬರುತ್ತೆ, ಕೆಲವ್ರಿಗೆ ಒಂಚೂರು ಬೆಳಕು, ಫೋಟೋಫೋಬಿಯಾ ಅಂತೀವಿ, ಲೈಟ್ ಸೆನ್ಸಿಟಿವಿಟಿ, ಒಂದು ಸ್ವಲ್ಪ ಬೆಳಕಿದ್ರೂ ತಡೆಯೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಎಕ್ಸ್ಟ್ರೀಮ್ ಸಿಮ್ಟಮ್ಸ್ ಇರುವಾಗ ಇದನ್ನ ಮೈಗ್ರೇನ್ ಅಂತ ಕರೆಯೋದು. ಈಗ ಈ ಮೈಗ್ರೇನ್ ಸರ್ಜರಿ ನನಗೆ ಯಾಕೆ ಇಂಟ್ರೆಸ್ಟ್ ಬಂತಂದರೆ ನನಗೂ ಮೈಗ್ರೇನ್ಸ್ ಬರುತ್ತೆ. ಸೊ ನನಗೆ ತಿಂಗಳಿಗೆ 1-2 ಸಲ ಮೈಗ್ರೇನ್ಸ್ ಬರುತ್ತೆ. ಇದಕ್ಕೆ ಬೇರೆ ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡಲಿಕ್ಕೆ ನಾನು ರಿಸರ್ಚ್ ಮಾಡಿದಾಗ ಈ ಸರ್ಜರಿ ಬಗ್ಗೆ ಗೊತ್ತಾಯಿತು. ಸೊ ಅದರಿಂದ ನಾವು ಈ ಸರ್ಜರಿಗೆ ಟ್ರೈನಿಂಗ್ ಹೋಗ್ಬಿಟ್ಟು
ಇಲ್ಲಿ ಶುರು ಮಾಡಿರೋದು. ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ. ಈಗ ಇದ್ರದ್ದು ಮೈಗ್ರೇನ್ ಸರ್ಜರಿ ನಾವೇನು ಕಂಡಿದ್ದೀವಿ ಅಂದರೆ, ಕೆಲವ್ರಿಗೆ ಮೈಗ್ರೇನ್ಸ್ ಬರೋರಿಗೆ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ. ಅಂದರೆ ಮೈಗ್ರೇನ್ ಆಗ್ತಾ ಇರೋದು ಬ್ರೈನಲ್ಲಿ, ಬಟ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಫೇಸಲ್ಲಿ. ಸೊ ಸ್ವಲ್ಪ ಸೆನ್ಸಿಟಿವ್ ನರ್ವ್ಸ್ ಇರುತ್ತೆ. ಆ ನರ್ವ್ಗೆ ಏನಾದರೂ ಇರಿಟೇಟ್ ಆದರೆ ಅದರಿಂದ ಮೈಗ್ರೇನ್ ಶುರು ಆಗುತ್ತೆ. ಸೊ ಆ ನರ್ವ್ ಸುತ್ತಲೂ ಒಂದು ರಕ್ತನಾರ ಈ ಥರ ಟ್ವಿಸ್ಟ್ ಆಗಿರ್ಬೋದು, ಒಂದು ಮೂಳೆದ ಪೀಸ್ ಇರ್ಬೋದು, ಒಂದು ಮಾಂಸ ಇರ್ಬೋದು, ಅದನ್ನ ಎಳಿತಾ ಇರೋದನ್ನ. ಸೊ ಇದು ಹೇಗಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಎಕ್ಸರ್ಸೈಸ್ ಮಾಡಿದಾಗ ರಕ್ತನಾರ ಎಲ್ಲ ದೊಡ್ಡದಾಗುತ್ತೆ. ಆ ದೊಡ್ಡದಾದಾಗ ಅದು ಆ ನರ್ವ್ನ ಇರಿಟೇಟ್ ಆಗುತ್ತೆ, ಅದರಿಂದ ಮೈಗ್ರೇನ್ ಶುರು ಆಗುತ್ತೆ. ಫಸ್ಟ್ಲಿ ಇದು ಬ್ರೈನ್ ಸರ್ಜರಿ ಅಲ್ಲ, ಇದು ಸ್ಕಿನ್ ಸರ್ಜರಿ. ನೀವು ಅನ್ಕೋತಾ ಇರ್ಬೋದು ಪ್ಲಾಸ್ಟಿಕ್ ಸರ್ಜನ್ ಮೈಗ್ರೇನ್ಸ್ ಬಗ್ಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಈ ಸರ್ಜರಿ ಕಂಡು ಹಿಡಿರೋದು ಒಂದು ಪ್ಲಾಸ್ಟಿಕ್ ಸರ್ಜನ್ನೇ. ಒಬ್ಬರು ಪ್ಲಾಸ್ಟಿಕ್ ಸರ್ಜನ್ US ಅಲ್ಲಿ ನಾವು ಬ್ರೌ ಲಿಫ್ಟ್ ಅಂತ ಒಂದು ಆಪರೇಷನ್ ಮಾಡ್ತೀವಿ, ಅದೊಂದು ಕಾಸ್ಮೆಟಿಕ್ ಆಪರೇಷನ್. ಆ ಆಪರೇಷನ್ ಮಾಡಿದಾಗ ಅವ್ರು ಸುಮಾರು ಪೇಷಂಟ್ಸ್ ಹೇಳಿದ್ರು ಈ ಆಪರೇಷನ್ ಆದಮೇಲೆ ನಮ್ಮ ತಲೆನೋವುಗಳು ಫುಲ್ ಹೊಟ್ಟೋಗ್ಬಿಟ್ಟಿದೆ ಅಂತ. ಸೊ ಆವಾಗ ಅವ್ರಿಗೆ ಟ್ರಿಗರ್ ನರ್ವ್ಸ್ ಅಂತ ಕಂಡಿರೋದು. ಸೊ ಈ ಸರ್ಜರಿ ನಾವು ಫಸ್ಟು ಆ ಟ್ರಿಗರ್ ನರ್ವ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಸಣ್ಣ ಕಟ್ ಹಾಕ್ತೀವಿ. ಸೈಡಲ್ಲಿ ನರ್ವ್ ಇದ್ದರೆ ಇಲ್ಲಿ ಕೂದಲು ಒಳಗಡೆ ಕಟ್ ಹಾಕ್ತೀವಿ. ಕಣ್ಣು ಮೇಲ್ಗಡೆ ನರ್ವ್ ಇದ್ದರೆ ಕಣ್ಣು ಇಲ್ಲಿ ಐಲಿಡಲ್ಲಿ ಒಂದು ಕಟ್ ಹಾಕ್ತೀವಿ. ಆ ಕಟ್ ಹಾಕ್ಬಿಟ್ಟು ಅಲ್ಲಿ ಜಾಗ ಮಾಡಿಬಿಟ್ಟು ಆ ನರ್ವ್ನ ನಾವು ರಿಲೀಸ್ ಮಾಡ್ತೀವಿ. ಅದಕ್ಕೆ ಏನು ಇರಿಟೇಟ್ ಮಾಡ್ತೀವೋ ಅದನ್ನ ತೆಗಿತೀವಿ. ಆಮೇಲೆ ಹೊಲಿಗೆ ಹಾಕ್ಬಿಟ್ಟು ಮುಚ್ತೀವಿ. ಇದೊಂದು ಡೇ ಕೇರ್ ಸರ್ಜರಿ. ಬಂದು ಮಾಡಿಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೊಂದು ಸ್ಕಿನ್ ಸರ್ಜರಿ. ಇದು ಬ್ರೈನ್ ಸರ್ಜರಿ ಅಲ್ಲ, ನ್ಯೂರೋ ಸರ್ಜರಿ ಅಲ್ಲ. ಸ್ವಲ್ಪ ಹೊಲಿಗೆಗಳಿರುತ್ತೆ, ಆ ಹೊಲಿಗೆ ಒಂದು ವಾರ ಆದಮೇಲೆ ತೆಗಿತೀವಿ. ಒಂದು 4-5 ದಿವಸ ಆದಮೇಲೆ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡ್ಬೋದು. ಹೆಸರು ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಅಂತ. ನಮ್ಮದು 3 ಸೆಂಟ್ರ್ ಇದೆ ಬ್ಯಾಂಗ್ಳೂರಲ್ಲಿ, ವಿಜಯನಗರ, ಕನಿಂಗ್ಹ್ಯಾಮ್ ರೋಡು ಮತ್ತು ಬನಶಂಕರಿಲಿ. ನಮ್ಮದು ಮೇನ್ ಫೆಸಿಲಿಟಿ ಆಪರೇಷನು ಮತ್ತು ಇನ್ಪೇಷಂಟ್ ರೂಮ್ಸ್ ಇರೋದು ಆಸ್ಪತ್ರೆ ಬನಶಂಕರಿಲಿ ಇರೋದು. ಈ ಸರ್ಜರಿ ನಾ ಕಲ್ತಿರೋದು 2023ಲಿ. ಹೋದ ವರ್ಷ 2024ಇಂದ ಈ ಆಪರೇಷನ್ ಮಾಡೋಕ್ಕೆ ಶುರು ಮಾಡಿರೋದು. ನಾವು ಇಲ್ಲಿ ತನಕ ಒಂದು 10 ಜನಕ್ಕೆ ಮಾಡಿದ್ದೀವಿ. ನಾವು ನಮ್ಗೆ ಗೊತ್ತಿರೋದ ಪ್ರಕಾರ ಇಂಡಿಯಾಲಿ ನಾವು ಫಸ್ಟು ಇದು ಶುರು ಮಾಡಿರೋದು. ಸೊ ನಾವು ಸ್ಟಾರ್ಟಿಂಗಿಂದನೇ ವಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದು ಸ್ವಲ್ಪ ಸರಿಯಾಗಿ ಮಾಡಿಬಿಟ್ಟು ಪೇಷಂಟ್ಸ್ಗೆ ಸರಿಯಾಗಿ ನೀಟಾಗಿ ಮಾಡಿಬಿಟ್ಟು ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ರೇಸ್ ಮಾಡೋಣ ಅಂತ ನಮ್ಮದು ಉದ್ದೇಶ ಇತ್ತು. ನಾವು ಮಾಡಿರೋದು ಪೇಷಂಟ್ಸಲ್ಲಿ 10 ಜನದಲ್ಲಿ ಎಲ್ಲರಿಗೂ ಇಂಪ್ರೂವ್ಮೆಂಟ್ ಸಿಕ್ಕಿದೆ. ಕೆಲವ್ರಿಗೆ ಮೈಗ್ರೇನ್ಸ್ ಫುಲ್ ಸ್ಟಾಪ್ ಆಗಿದೆ, ತಿರ್ಗಾ ಬರ್ತಾನೆ ಇಲ್ಲ. ಸುಮಾರು ಜನಕ್ಕೆ ಮೈಗ್ರೇನ್ದು ಸಿವಿಯರಿಟಿ ಅಂದರೆ ಎಷ್ಟು ಜೋರಾಗಿರುತ್ತೆ ಅದು ಕಡಿಮೆ ಆಗಿದೆ, ಮತ್ತು ಫ್ರೀಕ್ವೆನ್ಸಿ ಅಂದರೆ ವಾರಕ್ಕೆ ಎಷ್ಟೆಲ್ಲ ಬರ್ತಾ ಇತ್ತು ಅದು ಕಡಿಮೆ ಆಗಿದೆ. ಸೊ ಇದರಲ್ಲೂ ನಾವು ಕಾಮನ್ ಆಗಿ ಪ್ರಜ್ಞೆ ತಪ್ಪಿಸ್ಬಿಟ್ಟೆ ಮಾಡೋದು. ಯಾಕೆಂದರೆ ನರ್ವ್ ಹತ್ರ ನಾವು ಆಪ್ರೇಷನ್ ಮಾಡುವಾಗ ನರ್ವ್ ತುಂಬ ಸೆನ್ಸಿಟಿವ್ ಆಬ್ಜೆಕ್ಟು, ಅದು ಮುಟ್ಟಾಗ ಫೀಲ್ ಆಗುತ್ತೆ. ಸೊ ಲೋಕಲ್ ಅನಸ್ತೀಷಿಯಲ್ ಮಾಡೋಕ್ಕೆ ಹೋದರೆ ಪೇಷಂಟ್ಗೂ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಅನಿಸ್ಬೋದು. ಇದು ಲೋಕಲ್ ಅನಸ್ತೀಷಿಯಲ್ ಮಾಡೋದು ಸಾಧ್ಯತೆ ಇರುತ್ತೆ, ಬಟ್ ಜನರಲ್ ಅನಸ್ತೀಷಿಯಲ್ ಮಾಡೋದು ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ಲು. ಜನರಲ್ ಅನಸ್ತೀಷಿಯಲ್ ಮಾಡಿದ್ರು ನೀವು ಹೇಳ್ದಂಗೆ ಇದಕ್ಕೆ ಸರಿಯಾಗಿ ಟ್ರೈನಿಂಗ್ ಬೇಕು. ಇದು ಎಲ್ಲ ಯಾರಿಗೂ ಇಟ್ ಇಸ್ ನಾಟ್ ಸಮಥಿಂಗ್ ಎವ್ರಿ ಒನ್ ಕ್ಯಾನ್ ಡು. ನರ್ವ್ ಎಲ್ಲಿರುತ್ತೆ ಫಸ್ಟ್ ಆಫ್ ಆಲ್ ಆ ಪೇಷಂಟ್ನ ಐಡೆಂಟಿಫೈನೇ ಮಾಡೋದು, ಇವರಲ್ಲಿ ಟ್ರಿಗರ್ ನರ್ವ್ ಇದೆಯಾ ಇಲ್ವೋ ಅಂತ. ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಗೂ ಬನ್ನಿ ನಾಳೆ ಆಪ್ರೇಷನ್ ಮಾಡೋಣ ಅಂತ ಆ ಥರ ಅಲ್ಲ. ನಾವು ಐಡೆಂಟಿಫೈ ಮಾಡ್ತೀವಿ ಇವ್ರಲ್ಲಿ ಸಕ್ಸಸ್ ಆಗುತ್ತಾ ಇಲ್ವೋ ಅಂತ. ಅದು ಹೇಗೆ ಐಡೆಂಟಿಫೈ ಮಾಡ್ತೀವಿ, ನಾವು ಅವ್ರಿಗೊಂದು ಲಾಗ್ ಬುಕ್ ಇಡೋಕ್ಕೆ ಹೇಳ್ತೀವಿ ಮೈಗ್ರೇನ್ಸ್ ಬಗ್ಗೆ. ಅವ್ರಿಗೆ ಆ್ಯಕ್ಚುವಲ್ ಮೈಗ್ರೇನ್ ಇರುವಾಗ ಇಲ್ಲಿ ಬರೋಕ್ಕೆ ಹೇಳ್ತೀವಿ. ಬಂದ್ಬಿಟ್ಟು ಆ ನರ್ವ್ಗೆ ನಾವೊಂದು ಇಂಜೆಕ್ಷನ್ ಕೊಡ್ತೀವಿ, ಲೋಕಲ್ ಅನಸ್ತೀಷಿಯಾದು. ಆ ಇಂಜೆಕ್ಷನ್ ಕೊಟ್ಟಾಗ ಅವ್ರು ರಿಲೀಫ್ ಸಿಕ್ಕಿದ್ರೆ ಅದೊಂದು ತುಂಬ ಪಾಸಿಟಿವ್ ಸೈನು, ಈ ಸರ್ಜರಿ ಹೆಲ್ಪ್ ಆಗುತ್ತೆ ಅಂತ. ಇದೆಲ್ಲ ಮಾಡಿಬಿಟ್ಟೆ ನಾವು ಸರ್ಜರಿಗೆ ಪ್ರೊಸೀಡ್ ಮಾಡೋದು. ಸೊ ಆಮೇಲೆ ಯಾರಿಗೆ ಇದು ಸರಿಯಾಗಿ ಕಲ್ತಿದ್ದಾರೋ, ನರ್ವ್ ಎಲ್ಲಿ ಸಿಗುತ್ತೋ, ಎಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಇರುತ್ತೋ ಅಂತ ಗೊತ್ತಿರುವಾಗ ಈ ಸರ್ಜರಿ ಸಿಂಪಲ್ ಆಗಿ ಸೇಫಾಗಿ ಮಾಡೋದು ಸಾಧ್ಯ. ಆಪರೇಷನ್ ತುಂಬ ಸೇಫು. ಇದರಲ್ಲಿ ನಾವು ಆ ನರ್ವ್ನೇ ತೆಗಿತಾ ಇಲ್ಲ. ಫಸ್ಟ್ ಆಫ್ ಆಲ್ ಈ ನರ್ವ್ಸ್ ಇರೋದೆಲ್ಲ ಸೆನ್ಸರಿ ನರ್ವ್ಸ್ ಅಂತ. ಸೊ ಇದರಿಂದ ಮುಖ ಅಲ್ಲಾಡಿಸೋದು ಆ ಥರ ಏನು ಕೆಲಸ ಆಗಲ್ಲ. ಇದು ಸೆನ್ಸೇಷನ್ ಫೀಲ್ ಆಗೋದಂಥ ನರ್ವು. ನಾವು ಈ ನರ್ವ್ಸ್ ತೆಗಿಯಲ್ಲ, ಆ ನರ್ವ್ಸ್ ಸುತ್ತಲೂ ಏನು ಇರಿಟೇಟ್ ಮಾಡ್ತಾ ಇದೆಯೋ ಅದನ್ನ ತೆಗಿತಾ ಇರೋದು. ಸೊ ಆ ನರ್ವ್ ಸುತ್ತಲೂ ಒಂದು ದೊಡ್ಡ ರಕ್ತನಾರ ಇದ್ದರೆ ಆ ರಕ್ತನಾರನ ಕ್ಲೋಸ್ ಮಾಡ್ತೀವಿ. ಅದೇನು ದೊಡ್ಡ ವಿಷಯ ಅಲ್ಲ. ಮುಖದಲ್ಲಿ 1000 ರಕ್ತನಾರ ಇದೆ, ಒಂದು ರಕ್ತನಾರ ಕ್ಲೋಸ್ ಆದರೆ ಏನೂ ಆಗಿಲ್ಲ. ಅಥವಾ ಸುಮಾರು ಕಡೆ ಮುಖದಲ್ಲಿ ನರ್ವು ಮೂಳೆಯಿಂದ ಒಂದು ತೂತಿಂದ ಆಚೆ ಬರುತ್ತೆ. ಬ್ರೈನಿಂದ ಶುರು ಮಾಡಿಬಿಟ್ಟು ಒಂದು ಮೂಳೆದು ಒಂದು ತೂತಿಂದ ಆಚೆ ಬರುತ್ತೆ. ಆ ತೂತು ಒಂದೊಂದು ಸಲ ತುಂಬ ಟೈಟ್ ಆಗಿರುತ್ತೆ, ಅದರಿಂದನೇ ನರ್ವ್ ಇರಿಟೇಟ್ ಆಗ್ತಾ ಇರೋದು. ಸೊ ಆ ತೂತನ್ನ ನಾವು ಸ್ವಲ್ಪ ದೊಡ್ಡ ಮಾಡ್ತೀವಿ, ಆ ನರ್ವ್ಗೆ ಸ್ಪೇಸ್ ಸಿಗಲಿ ಅಂತ. ಸೊ ನಾವು ನರ್ವ್ನೇ ಏನು ತೆಗಿತಾ ಇಲ್ಲ, ನರ್ವ್ ಏನು ಇರಿಟೇಟ್ ಮಾಡ್ತಾ ಇದೆಯೋ ಅದನ್ನ ನಾವು ತೆಗಿತಾ ಇರೋದು. ನಾನು ಡಾಕ್ಟರ್ ದೀಕ್ಷಾ ರಾವ್ ವೆಂಕಟ್ರಾಮ್. ನಾನು ENT ಸರ್ಜನ್. ನನಗೆ ತುಂಬ ಪೇಷಂಟ್ ತಲೆನೋವು ಸೈನಸ್ ಅಂತ ಬರ್ತಾರೆ. ಆ್ಯಕ್ಚುಲಿ ಅದು ಸೈನಸ್ ಅಥವಾ ಮೈಗ್ರೇನಾ ನಮಗೆ ಗೊತ್ತಾಗಬೇಕು. ಸೊ 1 ಬಿಲಿಯನ್ ಪೀಪಲ್ ವರ್ಲ್ಡಲ್ಲಿ ಎಫೆಕ್ಟ್ ಆಗ್ತಾರೆ ಈ ಮೈಗ್ರೇನಿಂದ. ಆ್ಯಂಡ್ 50% ಅದರಲ್ಲಿ 40ಕ್ಕಿಂತ ಕಡಿಮೆ ಏಜ್ ಅವರು ಇರ್ತಾರೆ. ಇಟ್ ಇಸ್ ಅ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡಿಸೆಬಿಲಿಟಿ. ಆ್ಯಂಡ್ ಇಂಡಿಯಾದಲ್ಲಿಯೇ 25% ಜನರು ಮೈಗ್ರೇನಿಂದ ಎಫೆಕ್ಟ್ ಆಗಿದ್ದಾರೆ.